ಮುಖ್ಯವಾಗಿರೋ ವೇದ ಯಾವ್ದು ಹೇಳಿ? ಆಯುರ್ವೇದ. ಸೊ ಇಂಥ ಆಯುರ್ವೇದದಿಂದ ಹಲವಾರು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಖಂಡಿತ ಸಿಗುತ್ತೆ. ಸೊ ಅಂಥ ಸೊಲ್ಯೂಷನ್ಸ್ಗೆ ಎಲ್ಲಿ ಹೋಗಬೇಕು ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ಇವತ್ತಿನ ಪಬ್ಲಿಕ್ ಚಾಯ್ಸ್ ಕಂಪ್ಲೀಟ್ ಆಗಿ ಉತ್ತರ ಕೊಡುತ್ತೆ. ಹಾಯ್ ಹಲೋ ಗುಡ್ ಈವ್ನಿಂಗ್, ನಿಮ್ಮೆಲ್ಲರಿಗೂ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ಗೆ ಆತ್ಮೀಯವಾದ ಸ್ವಾಗತ. ನಾನು ವಿಜೆ ನವ್ಯ ನಿಮ್ ಜೊತೆ ಇದ್ದೀನಿ. ಸೊ ಇವತ್ತಿನ ನಮ್ಮ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ಅಲ್ಲಿ ನಾವೆಲ್ಲಿದ್ದೀವಿ ಗೊತ್ತಾ? ಬೆಂಗಳೂರಿನ ಮಲ್ಲೇಶ್ವರಂ 10th ಕ್ರಾಸ್ ಅಲ್ಲಿ ಇರುವಂತಹ ಆಶಾ ಫುಡ್ ಕ್ಯಾಂಪ್ ಹತ್ರದಲ್ಲಿ ಇರುವಂತಹ ಗುಡೂಚಿ ದಿ ಆಯುರ್ವೇದಿಸಂ ಸೆಂಟರ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿ ಯಾವ್ದೆಲ್ಲ ಸರ್ವಿಸಸ್ ಸಿಗುತ್ತೆ, ಯಾವ್ದೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ಪಬ್ಲಿಕ್ ಚಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಚಾಯ್ಸ್. ನಾನು ವಿಜಯ ನವ್ಯ ನಿಮ್ಮ ಜೊತೆ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಾವು ಬೆಂಗಳೂರಿನ ಮಲ್ಲೇಶ್ವರಂ 10th ಕ್ರಾಸ್ ಅಲ್ಲಿ ಇರುವಂತಹ ಗುಡೂಚಿ ದಿ ಆಯುರ್ವೇದಿಸಂ ಸೆಂಟರ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಂತಹ ಒಬ್ರು ಪೇಷಂಟ್ ನಮ್ಮ ಜೊತೆ ಇದ್ದಾರೆ. ಆದ್ರೆ ಅವರು ಈಗ ಪೇಷಂಟ್ ಅಲ್ಲ, ಯಾಕಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ ನಂತರ ಕಂಪ್ಲೀಟ್ ಆಗಿ ರಿಕವರ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ತಮ್ಮ ಹೆಸರು? ಅರ್ಚನಾ. ಅರ್ಚನಾ ಅವರೇ, ನಿಮಗೆ ಗುಡೂಚಿ ಸೆಂಟರ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು? ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ನಾನು ಐಪಥೈರಾಯ್ಡಿಂದ ತುಂಬ ಬಳಲ್ತಾ ಇದ್ದೆ. ಬಟ್ ನಮ್ಮ ಫ್ರೆಂಡ್ ಈ ಥರ ಗುಡುಚಿ ಇದೆ, ಹೋಗಿ ಬನ್ನಿ ಅಂತ ಹೇಳಿದರು. ಬಂದೆ. 6 ಮಂತಿಂದ ಟ್ರೀಟ್ಮೆಂಟ್ ತೊಗೊಂಡೆ. ತುಂಬ ರಿಸಲ್ಟ್ ಚೆನ್ನಾಗಿ ಬಂತು. ಬಿಫೋರೆಲ್ಲ ಎಲ್ಲೆಲ್ಲೋ ತೋರಿಸಿದೆ, ಏನೂ ಯೂಸ್ ಆಗಿಲ್ಲ. ತುಂಬ ಖರ್ಚು ಮಾಡಿದೆ, ಆದರೆ ಏನೂ ಯೂಸ್ ಆಗಿಲ್ಲ. ಬಟ್ ಇಲ್ಲಿ ಬಂದಮೇಲೆ ನಾನು 3-4 ಮಂತ್ಸಿಗೆ ಚೆನ್ನಾಗಿ ರಿಸಲ್ಟ್ ಬಂತು. ನಾನು ಎಲ್ಲರಿಗೂ ಇವಾಗ ನನ್ನ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿದೆ. ತುಂಬ ಐಪಥೈರಾಯ್ಡು, ಒಬೆಸಿಡಾಟು ಮತ್ತು ಏರ್ ಫಾಲು ಎಲ್ಲ ಇತ್ತು, ಅದೆಲ್ಲ ಕಂಟ್ರೋಲ್ ಆಯಿತು. ಇವಾಗ ತುಂಬ ಚೆನ್ನಾಗಾಯಿತು. ಇನ್ನು ಇಲ್ಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸಿಂದ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಯಿತಾ? ಮತ್ತು ಡಾಕ್ಟರ್ಸ್ ನಿಮಗೆ ಹೇಗೆ ಟ್ರೀಟ್ ಮಾಡಿದ್ರು, ಇದ್ರ ಬಗ್ಗೆ ಹೇಳಿ. ಬೇರೆ ಕಡೆ ಎಲ್ಲ ಒಂದು 2-3 ಹಾಸ್ಪಿಟಲ್ಗೂ ಹೋದೆ, ಅಲ್ಲೂ ಏನೂ ಯೂಸ್ ಆಗಿಲ್ಲ. ಆಮೇಲೆ ತುಂಬ ನನಗೆ ನೈಟ್ ಶಿಫ್ಟ್ ಮಾಡೋದ್ರಿಂದ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೆ. ಎಲ್ಲಿ ಹೋಗಿ ಏನು ಟ್ರೀಟ್ಮೆಂಟ್ ತೊಗೊಳೋದು, ಎಲ್ಲಿ ಎಷ್ಟು ಖರ್ಚು ಮಾಡಿದ್ರೂ ನನಗೇನು ಯೂಸ್ ಆಗಲಿಲ್ಲ. ಹೇರ್ ಫಾಲ್ ಆಗ್ತಾಯಿತ್ತು, ಮತ್ತು ಒಬೆಸಿಡಾಟ ಆಯಿತು, ಎಲ್ಲ ಆಯಿತು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಕಣ್ಣು ಮಂಜಾಗ್ತಾ ಇರೋದು, ಎಲ್ಲ ಪ್ರಾಬ್ಲಮ್ ಇತ್ತು. ಸರಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಚಿಂತೆ ಮಾಡ್ತಾಯಿದ್ದೆ. ಅದಕ್ಕೆ ನಮ್ಮ ಫ್ರೆಂಡ್ ಇಲ್ಲ ಇಲ್ಲಿ ಈ ಥರ ಇದೆ ಸಜೆಸ್ಟ್ ಮಾಡಿದ್ರು. ಹೋಗಿ ಗುಡುಚಿಲಿ ತುಂಬ ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ ಅಂತ ತುಂಬ ಫೋರ್ಸ್ ಮಾಡಿದ್ರು. ಸರಿ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದ್ಸಲ ಬಂದೆ. ನೋಡಿ 1 ಮಂತು ಸ್ವಲ್ಪ ಹಾಗೆ ಒಂದು 15 ಡೇಸು ಸೈಡ್ ಎಫೆಕ್ಟ್ ಏನಿಲ್ಲ ಕೊಟ್ಟರು, ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಆಮೇಲೆ ಇನ್ನೂ 1 ಮಂತ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ 1 ಮಂತ್ ತೊಗೊಂಡೆ. ನೆಕ್ಸ್ಟು ಈಗ 2-3 ಮಂತ್ಸಿಂದ ತೊಗೊಂಡೆ. ಬಟ್ ಮೇನ್ ಇದ್ದಿದ್ದು ನನಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಅದು ಎಷ್ಟು ಕ್ಯೂರ್ ಆಯಿತು ಅಂದರೆ, ಅದು ಒಂದ್ಸಲ ನೀವು ಯಾರಾದರೂ ಸರಿ ನೀವು ಒಂದ್ಸಲ ಗುಡೂಚಿ ಬಂದು ಭೇಟಿ ಕೊಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಅದು ಹೇಳಲಿಕ್ಕಿಲ್ಲ, ಬಂದು ನೋಡಿದ್ಮೇಲೆ ನಿಮಗೆ ಅನುಭವ ಆಗುತ್ತೆ. ಇಲ್ಲಿ ಗುಡೂಚಿಗೆ ಬರೋದಕ್ಕಿಂತ ಮುಂಚೆ 83 kg ಇದ್ದೆ. ಇಲ್ಲಿ ಗುಡೂಚಿಗೆ ಬಂದಾದಮೇಲೆ 63 kg ಆಗಿದ್ದೀನಿ 6 ಮಂತಲ್ಲಿ. ನನ್ನ ಫ್ರೆಂಡ್ಸಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಗೆ ತೊಗೊಂಡೋದಕ್ಕೆ ನಾನು ಸಜೆಸ್ಟ್ ಮಾಡಿದ್ದೇನೆ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಚೆನ್ನಾಗಿ ಒಳ್ಳೆ ರಿಸಲ್ಟ್, ಗುಡ್ ರಿಸಲ್ಟ್ ಬಂದಿದೆ. ತಗೊಂಡಂತಹ ಮತ್ತೊಬ್ರು ಪೇಷಂಟ್ ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ಮೇಡಮ್, ತಮ್ಮ ಹೆಸರು? ಕುಮುದ ಕೃಷ್ಣ ಸ್ವಾಮಿ ಅಂತ ಹೇಳ್ಬಿಟ್ಟು. ಓಕೆ. ತಮ್ಮ ವಯಸ್ಸು? 63. ಸೊ ನೀವು ಯಾವ ಒಂದು ತೊಂದರೆ ಇತ್ತು ಬರೋಕ್ಕೂ ಮುಂಚೆ ಮತ್ತು ಇಲ್ಲಿಗೆ ಬಂದ ಮೇಲೆ ನಿಮಗೆ ಅದು ಹೇಗೆ ರಿಕವರ್ ಆಯಿತು? ಬರೋಕ್ಕೂ ಮುಂಚೆ ನನಗೆ ಡಯಾಬಿಟಿಕ್ ಹೌದು, ಮತ್ತು ಕಾರ್ಡಿಯಾಕ್ ಪ್ರಾಬ್ಲಮ್ ಇತ್ತು, ಮತ್ತು ಹೈಪರ್ ಟೆನ್ಷನ್ ಕೂಡ ಇತ್ತು, ಗ್ಯಾಸ್ಟ್ರಿಕ್ ಟ್ರಬಲ್ ಕೂಡ ಇತ್ತು. ಸೊ ಅದು ಈಗ ಹೇಗೆ ರಿಕವರ್ ಆಗಿದೆ? ನಾನು 100% ಕ್ಯೂರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮತ್ತು ಫಿಟ್ ಆ್ಯಂಡ್ ಫೈನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇರಬೇಕು ಅಂತಂದರೆ ಡಾಕ್ಟರ್ ಯಮುನಾಜಿ ಅವ್ರ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಫಸ್ಟ್ ಹೋದಾಗ ನನಗೆ ತುಂಬಾ ಆಲೋಚನೆಗಳಿತ್ತು, ಮತ್ತು ಯಾವುದೇ ಥರದ ಹೋಪ್ಸ್ ಇರಲಿಲ್ಲ. ಹೋದೆ, ಡಾಕ್ಟರ್ ನೋಡಿದಾಗ ಒಂದು ಸ್ವಲ್ಪ ಖುಷಿ ಆಯಿತು. ನಮ್ದು ಏನೇ ಸಮಸ್ಯೆ ಇದ್ದರೂ ಕೂಡ ಎಷ್ಟೇ ದೊಡ್ಡದಾಗಿರಲಿ ಅವರು ಅದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಸಮರೈಸ್ ಮಾಡಿ ಹೇಳ್ಬಿಡ್ತಾರೆ. ನಮಗೆ ಅರ್ಥ ಆಗಿ ಹೇಳ್ತಾರೆ. ಮತ್ತು ಯಾವುದೇ ಥರ ಸಮಸ್ಯೆ ಇದ್ದರೂ ಕೂಡ ಅವರು ಓಪನಾಗಿ ಯಾವುದನ್ನು ನಮಗೆ ಡೌಟ್ ಬರೋದಂಗೆ ಕ್ಲಿಯರಾಗಿ ಎಲ್ಲ ಕ್ಲಾರಿಟಿ ಇರ್ತದೆ ಅವ್ರ ಹೇಳಿಕೆನಲ್ಲಿ. ಅವರು ಟ್ರೀಟ್ಮೆಂಟ್ ಆಗ್ಬೋದು,
ದೆನ್ ಅವರು ಏನು ಫ್ರೆಂಡ್ಲಿ ಟ್ರೀಟ್ ಮಾಡ್ತಾರೆ, ಟ್ರೀಟ್ಮೆಂಟ್ಗಿಂತ ಮುಖ್ಯ ಅವರು ಫ್ರೆಂಡ್ಲಿ ಟ್ರೀಟ್ ಮಾಡ್ತಾರೆ. ಅವ್ರ ಪೇಷಂಟ್ನ ಯಾವ ರೀತಿ ಅವರು ಕನ್ವಿನ್ಸ್ ಮಾಡಬೇಕು, ಅವ್ರಿಗೆ ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೆಲ್ಲ ಅವ್ರಿಗೆ ಕರೆಕ್ಟಾಗಿ ನಮಗೆ ಮನದಟ್ಟು ಮಾಡೋಂಗೆ ಹೇಳ್ತಾರೆ. ಅಲ್ಲಿ ಏನು ನಮಗೆ ಡೌಟ್ ಏನಿರೋದಿಲ್ಲ. ಮತ್ತೆ ನಿಮಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಏನಾದರೂ? ನೋ ನಥಿಂಗ್ ಅಟ್ ಆಲ್. ನೀವು ಇನ್ನು ಗುಡೂಚಿ ಸೆಂಟರ್ಗೆ ಯಾರನ್ನಾದ್ರೂ ಸಜೆಸ್ಟ್ ಮಾಡಿದ್ದೀರಾ, ಮಾಡಬಹುದಾ? ಯಾರನ್ನಾರು ಮುಂಚೆ ಈಗ ಮತ್ತೆ ಸಜೆಸ್ಟ್ ಮಾಡಿದ್ದೀರಾ, ಕರ್ಕೊಂಡ್ಬಂದಿದ್ದೀರಾ? ಇಲ್ಲ, ಕರ್ಕೊಂಡ್ಬಂದಿಲ್ಲ. ಫ್ಯಾಮಿಲಿಯಲ್ಲಿ ಬೇರೆ ಯಾರನ್ನಾದ್ರೂ ಇದ್ದಾರೆ. ನನ್ನ ಫ್ಯಾಮಿಲಿ ಪೂರ ನಾವು ಈ ಡಾಕ್ಟರ್ದೇ ನಾವು ಟ್ರೀಟ್ಮೆಂಟ್ ತೊಗೊಳ್ತೇವೆ. ಬಟ್ ಎಲ್ಲ ಇಂಪ್ರೂವ್ ಆಗಿದೆ. ನನ್ನ ಮೊಮ್ಮಗನ ಸೈಟ್ ಪ್ರಾಬ್ಲಮ್ ತುಂಬ ಇತ್ತು. ಅವನು ಆ್ಯಕ್ಚುಲಿ ಸೂರ್ಯನ ಕಿರಣಕ್ಕೆ ಕಣ್ಣೇ ಬಿಡ್ತಾ ಇರಲಿಲ್ಲ. ಮೇಡಮ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಈಸ್ ಇಂಪ್ರೂವ್ಡ್ ಮಚ್. ದೆನ್ ನನ್ನ ಡಾಕ್ಟ್ರು ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಸೊ ಅದಕ್ಕೂ ಕೂಡ ಡಾಕ್ಟರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ. ನಂದು BP ಶುಗರ್ ಕೂಡ ಅಷ್ಟೇ ತುಂಬ ವೇರಿ ಆಗ್ತಾಯಿತ್ತು. 300 400 ಹೀಗೆಲ್ಲ ಇರ್ತಾಯಿತ್ತು, ಕಾನ್ಸ್ಟೆಂಟಾಗಿ ಏನು ಇರ್ತಿರಲಿಲ್ಲ. ಸೊ ಡಾಕ್ಟರ್ ಕಡೆಗೆ ಬಂದಮೇಲೆ 1 ತಿಂಗಳು ಮೆಡಿಸನ್ ತೊಗೊಂಡ್ಮೇಲೆ ನನಗೆ ಇಂಪ್ರೂವ್ ಆಯಿತು. ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಬಂದಿದೆ. ಸೊ ಆಯುರ್ವೇದಿಕ್ ವಿಷಯದಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಏನು ಇರೋದಿಲ್ಲ. ಸೊ ಇಷ್ಟೆಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಇವರಿಗೆ ಯಾವ ಹೀರೋ ಇಷ್ಟ ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮಗೆ ಯಾವ ಹೀರೋ ಇಷ್ಟ ಮ್ಯಾಮ್? ನನಗೆ ರಾಜ್ಕುಮಾರ್ ಇಷ್ಟ. ರಾಜ್ಕುಮಾರ್ ಇಷ್ಟ. ಬಟ್ ಸಾಂಗ್ ವೈಸ್ ದರ್ಶನ್ ಇಷ್ಟ. ದರ್ಶನ್ ಇಷ್ಟ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಸೂಪರ್ ಆಗಿರೋ ಸಾಂಗ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಪಬ್ಲಿಕ್ ಚಾಯ್ಸ್. ನಾನು ವಿಜಯ್ ನವ್ಯ ನಿಮ್ಮ ಜೊತೆ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಮ್ಯೂಸಿಕ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಾವು ದಿ ಗುಡೂಚಿ ಆಯುರ್ವೇದಿಸಮ್ ಸೆಂಟರ್ ಅಲ್ಲಿ ಇದ್ದೀವಿ. ಸೊ ಯೂಶಲಿ ಈಗಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ಮಂಡಿ ನೋವಾಗಿರ್ಬೋದು, ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಇಂಥ ಒಂದು ತೊಂದರೆಗಳು ಬಹಳಷ್ಟು ಜನರಿಗಿರುತ್ತೆ. ಸೊ ಅಂಥದ್ದೇ ಒಂದು ತೊಂದರೆಯಿಂದ ಬಳದಂತಹ ಒಬ್ರು ಪೇಷಂಟ್ ಇಲ್ಲಿದ್ದಾರೆ. ಸೊ ಅವರು ಈ ಗುಡೂಚಿ ಸೆಂಟರ್ಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಪಾಸಿಟಿವ್ ರಿಸಲ್ಟ್ಸ್ನ ಪಡ್ಕೊಂಡಿದ್ದಾರೆ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ, ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಮುರಳೀಧರ್ ಅಂತ. ಮುರಳೀಧರ್ ಅವರು, ತಮಗೆ ಯಾವ್ದು ಒಂದು ಪೇನ್ ಇತ್ತು? ಇದು ಕಾಲಿಗೆ ಲೆಗ್ ಪೇನ್ ಇತ್ತು. ಕಾಲಿಗೆ ಸ್ವಲ್ಪ ತೊಂದರೆ ಇತ್ತು, ಸರ್ಜರಿ ಹೇಳಿದ್ರು. ಸೊ ನಾನು ಗುಡೂಚಿಗೆ ಬಂದ್ಬಿಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಒಂದು 15 ದಿನ 20 ದಿನ ಆಯಿತು. ಸ್ವಲ್ಪ ಬೆಟರ್, ನನಗೆ ವಾಸಿ ಆಗ್ತದೆ. ಜೊತೆಗೆ ನಮ್ಮ ಮನೆಯವ್ರಿಗೂ ಹುಷಾರಿರಲಿಲ್ಲ, ಅವ್ರಿಗೂ ಕಾಲು ನೋವಿತ್ತು, ಬಾಡಿ ಪೇನ್ ಇತ್ತು, ಅವರು ತೊಗೊಂಡ್ರು. ಇಂಪ್ರೂವ್ ಆಗ್ತಾ ಇದೀವಿ ನಾವು ಇಬ್ಬರು. ಸೊ ಈಗ ನಿಮಗೆ ಯಾವುದೇ ರೀತಿಯಾದಂಥ ನೋವಿಲ್ಲ? ಈಗ ನೋವಿಲ್ಲ, ಕಡಿಮೆ ಆಗ್ತಾ ಇದೆ. ಸೊ ಬೇರೆ ಕಡೆ ನಿಮಗೆ ಸರ್ಜರಿ ಹೇಳಿದ್ರು, ಸರ್ಜರಿ ಇಲ್ದಲೇ ನಿಮಗೆ ಒಂದು ನೋವು ಕಡಿಮೆ ಆಗ್ತಾ ಇದೆ. ನೋವು ಕಡಿಮೆ ಆಗ್ತದೆ ನನಗೆ ನೋವು ಸರ್ಜರಿಯಿಂದ. ಓಕೆ, ನೀವು ಬೇರೆ ಯಾರಿಗಾದ್ರೂ ಹೇಳೋದಾದ್ರೆ ಗುಡೂಚಿಗೆ ಬನ್ನಿ ಅಂತ ಹೇಳ್ತೀನಿ? ಖಂಡಿತ ಹೇಳ್ತೀನಿ. ಬೆಂಗಳೂರಿನ ಮಲ್ಲೇಶ್ವರಂ 10th ಕ್ರಾಸ್ ಅಲ್ಲಿ ಇರುವಂತಹ ಗುಡೂಚಿ ದಿ ಆಯುರ್ವೇದಿಸಮ್ ಸೆಂಟರ್ ಅಲ್ಲಿ. ಸೊ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಪಾಸಿಟಿವ್ ರಿಸಲ್ಟ್ಸ್ ನ ಪಡ್ಕೊಂಡಿರುವಂತಹ ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ, ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ, ತಮ್ಮ ಹೆಸರು? ರೇಖಾ ಅವರು ಯಾವ ಒಂದು ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಬರೋಕ್ಕೂ ಮುಂಚೆ? ನನಗೆ ತುಂಬ ಥೈರಾಯ್ಡ್ ಇತ್ತು. ಥೈರಾಯ್ಡಿಂದ ವೆಯ್ಟ್ ಪುಟ್ ಆನ್ ಆದ ನನಗೆ ವೆರಿಕೋಸ್ ಬಂತು. ವೆರಿಕೋಸಿಂದ ನನಗೆ ಕಾಲು ನೋವು ತುಂಬಾ ಬರ್ತಾಯಿತ್ತು. ನನಗೆ ಗೊತ್ತಾಗ್ತಾ ಇರಲಿಲ್ಲ, ಮಲ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಡಾಕ್ಟ್ರ್ ಹತ್ರ ಬಂದಮೇಲೆ ನನಗೆ ಥೈರಾಯ್ಡ್ ಜಾಸ್ತಿ ಆಗಿದೆ ಅಂತ ಗೊತ್ತಾಯಿತು. ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡೆ. ಅದು ಟ್ರೀಟ್ಮೆಂಟಿಂದ ನಾನು ವೆರಿಕೋಸ್ಗೂ ಟ್ರೀಟ್ಮೆಂಟ್ ತೊಗೊಂಡೆ. ಇವಾಗ ನಾರ್ಮಲ್ ಆಗಿದ್ದೀನಿ. ಇನ್ನು ಡಾಕ್ಟರ್ಸ್ ಹೇಗೆ ಟ್ರೀಟ್ಮೆಂಟ್, ಅವ್ರ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ? ಅವ್ರ ಟ್ರೀಟ್ಮೆಂಟ್ ಅಂದರೆ ಖುಷಿ ಆಗುತ್ತೆ. ಅವ್ರ ಹತ್ರ ಬರ್ಬೇಕಂದ್ರೆ ಖುಷಿ, ನಕ್ ಅಂತ ಮಾತಾಡ್ತಾರೆ, ಏನಿದ್ರು ಖುಷಿಯಾಗೇ ಹೇಳ್ತಾರೆ. ಇದಕ್ಕೂ ಮುಂಚೆ ನೀವೆಲ್ಲಾದರೂ ಬೇರೆ ಸೆಂಟರ್ಗೆ ಹೋಗಿದ್ರಾ? ಮತ್ತು ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸು? ಇಲ್ಲಿ ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡ್ರಿ, ಅದ್ರ ಬಗ್ಗೆ ತಿಳಿಸಿ. ನಾನು ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ನಾನು ಬಂದಿದ್ದೆ ಗುಡೂಚಿ ಫಸ್ಟು. ಅದರಿಂದ ನಾನು ಥೈರಾಯ್ಡ್ ಇರೋದು ವೆಯ್ಟ್ ಪುಟ್ ಆನ್ ಆಯಿತು. ಆಮೇಲೆ ಮೆಡಿಸನ್ ಕೊಟ್ಟರು. ಮೆಡಿಸನಿಂದ ಮತ್ತು ಅವರು ಪಂಚಕರ್ಮ ಅಂತ ಒಂದು ಟ್ರೀಟ್ಮೆಂಟ್ ತೊಗೊಂಡೆ. ಆ 10 ಡೇಸ್ ಟ್ರೀಟ್ಮೆಂಟು, 5 ಡೇಸ್ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ. ಆಮೇಲೆ 2 ಡೇಸ್ ಮತ್ತೆ ಕ್ಲಿನಿಕ್ ಕರ್ಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ನನಗೆ ಈಗ ನಾರ್ಮಲಾಗಿ ನನ್ನ ಕಾಲು ನೋವು ಏನಿಲ್ಲ,
ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೊಡ್ತೇವೆ. ಸೊ ನೋಡಿದ್ರಲ್ಲ, ರೇಖಾ ಅವರಂತೂ ಫುಲ್ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ತಿಳಿಸ್ಕೊಟ್ಟಿದ್ದಾರೆ ಗುಡೂಚಿ ಬಗ್ಗೆ. ಇನ್ನು ಅವರಿಗೆ ಯಾವ ಹೀರೋ ಇಷ್ಟ ನಿಮಗೆ? ಪುನೀತ್ ರಾಜ್ಕುಮಾರ್ ತುಂಬ ಇಷ್ಟ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಸೊ ಅವರ ಅಭಿನಯದ ಒಂದು ಸೂಪರ್ ಸಾಂಗ್ ರೆಡಿ ಆಗಿದೆ, ನೋಡ್ಕೊಬನ್ನಿ. ಪಬ್ಲಿಕ್ ಚಾಯ್ಸ್. ನಾನು ವಿಜಯ್ ನವ್ಯ ನಿಮ್ಮ ಜೊತೆ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಮ್ಯೂಸಿಕ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಇವತ್ತಿನ ಪಬ್ಲಿಕ್ ಚಾಯ್ಸ್ ಅಲ್ಲಿ ಇದ್ದೀವಿ, ಗುಡೂಚಿ ದಿ ಆಯುರ್ವೇದಿಸಮ್ ಸೆಂಟರ್ ಅಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ. ಈ ಪ್ರಾಡಕ್ಟ್ಸ್ನೆಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಬನ್ನಿ ಎಲ್ಲ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಳಕ್ಕೆ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ರಕ್ಷಿತ್ ಅಂತ ಹೇಳ್ಬಿಟ್ಟು ನಾನು ಗುಡೂಚಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಏರ್ ಕೇರ್ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ನಮ್ಮಲ್ಲಿ ಏರ್ ಕೇರ್ ಪ್ರಾಡಕ್ಟ್ಸು, ಸ್ಕಿನ್ ಕೇರು ಮತ್ತು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇದ್ರೂ ಎಲ್ಲದಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ಸ್ ಕೂಡ ಇದೆ, ಪಂಚಕರ್ಮ ಟ್ರೀಟ್ಮೆಂಟ್ಸ್ ಇದೆ, ಮೆಡಿಸಿನ್ಸ್ ಕೂಡ ಇದೆ. ಸೊ ನಮ್ಮಲ್ಲಿ ಇದು ಹೇರ್ ಫಾಲ್, ಸೊ ನಿಮಗೆ ಯಾವುದೇ ರೀತಿಯಾದಂಥ ಏರ್ ಫಾಲ್ ಆಗ್ಬೋದು, ಮತ್ತು ತುಂಬ ಇವಾಗ ಯಂಗ್ ಸ್ಟೇಜಲ್ಲೇ ತುಂಬ ಕೂದಲು ಉದುರೋಗಿರುತ್ತೆ, ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಇದು ನಿಮಗೆ ವಿತಿನ್ 15 ಡೇಸ್ನಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಏರ್ ಫಾಲ್ಸ್ ಕೂಡ ಇದ್ರೂ ಅದು ಕಂಟ್ರೋಲ್ ಆಗುತ್ತೆ, ಮತ್ತು ಇದು ರೀಗ್ರೋತಿಂಗ್ ಆಗುತ್ತೆ. ಸೊ ನೀವು ಇದು 3 ಮಂತ್ಸ್ ರೆಗ್ಯುಲರಾಗಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಅದು ಆಟೋಮೆಟಿಕ್ ರೀಗ್ರೋತ್ ಆಗುತ್ತೆ. ಹಾಗೆಯೇ ನಮ್ಮಲ್ಲಿ ನವರ ಅಂತ ಹೇಳ್ಬಿಟ್ಟು ಫೇಸ್ ಪ್ಯಾಕ್ ಇದೆ. ಸೊ ಇದು ನಿಮಗೆ ಯಾವುದೇ ರೀತಿಯಾದ ಅಥವಾ ಡಾರ್ಕ್ ಸ್ಪಾಟ್ಸು ಅಥವಾ ಸ್ಕಿನ್ನಲ್ಲಿ ತುಂಬ ಹೋಲ್ಸ್ ಆಗಿರುತ್ತೆ. ಕೆಲವೊಂದು ಸಲ ನಿಮಗೆ ಕೆಲವೊಂದು ಲೇಡೀಸ್ ಆಗಿರ್ಬೋದು, ಕೆಲವು ಲೇಡೀಸಲ್ಲಿ ಏನಂದರೆ ಸ್ಕಿನ್ನು ತುಂಬ ಹೋಲ್ಸ್ ಆಗಿರುತ್ತೆ, ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ವಿತಿನ್ 15 ಡೇಸಲ್ಲಿ ಆ ಹೋಲ್ಸ್ ಎಲ್ಲ ಕವರ್ ಆಗಿ ಮತ್ತೆ ನಿಮಗೆ ರಿಕವರ್ ಆಗುತ್ತೆ, ಸ್ಕಿನ್ನು ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ನಿಮಗೆ ಇದು ಸ್ಕಿನ್ನಲ್ಲಿ ಗ್ಲೋನೆಸ್ ಕೂಡ ನಿಮಗೆ ಕಾಣಿಸುತ್ತೆ. ಇದು ಫಸ್ಟ್ ಅಪ್ಲಿಕೇಶನಲ್ಲೇ ನಿಮಗೆ ರಿಸಲ್ಟ್ಸ್ ಕೂಡ ಕಂಡುಬರುತ್ತೆ. ಹಾಗೆಯೇ ನಮ್ಮಲ್ಲಿ ಕೋಲಾನ್ ಕೇರ್ ಅಂತ ಹೇಳ್ಬಿಟ್ಟು ಮತ್ತೊಂದು ಟ್ಯಾಬ್ಲೆಟ್ ಇದೆ. ಸೊ ಇವತ್ತಿನ ಕಾಲದಲ್ಲಿ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಏನಂದರೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಅಸಿಡಿಟಿ ಮತ್ತು ಯಾವುದೇ ರೀತಿಯಾದಂಥ ಹೊಟ್ಟೆನಲ್ಲಿ ಬರ್ನಿಂಗ್ ಸೆನ್ಸೇಷನ್ನು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಕೂಡ ಬರ್ತಾ ಇದೆ. ಸೊ ನಮ್ಮಲ್ಲಿ ಅದಕ್ಕೆ ಅಂತಲೇ ಸ್ಪೆಷಲಿ ಒಂದು ಕೋಲಾನ್ ಕೇರ್ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ನ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇದರಿಂದ ನಿಮಗೆ ಡೈಲಿ 2 ಟ್ಯಾಬ್ಲೆಟ್ಸ್ ಮಾರ್ನಿಂಗು ಮತ್ತು ನೈಟು ತಗೊಳ್ಳೋದ್ರಿಂದ ನೀವು ಯಾವುದೇ ರೀತಿಯಾದಂಥ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಬರ್ನಿಂಗು ಅಥವಾ ಹೊಟ್ಟೆ ಊದ್ಕೊಳ್ಳೋದು ಈ ಥರ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ನಿಮಗೆ ಇದು ಬೇಗ ಸಡನ್ ರಿಲೀಫ್ನೆಸ್ ಕೂಡ ಸಿಗುತ್ತೆ. ನಿಮಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಅಥವಾ ತುಂಬ ಇವಾಗ ಓಲ್ಡೇಜು ಅಂದರೆ ತುಂಬ ವಯಸ್ಸಾಗಿರ್ತಕ್ಕಂಥವರಿಗೆ ತುಂಬ ಅನ್ಡೈಜೆಷನ್ ಆಗೋದು ಇದೆಲ್ಲದಕ್ಕೂ ನಿಮಗೆ ಇದು ಯೂಸ್ ಆಗುತ್ತೆ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಮಸ್ತೆ, ನನ್ನ ಹೆಸರು ಪವಿತ್ರ ಅಂತ. ನಾನು ಗುಡೂಚಿಯಲ್ಲಿ 3.5 ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ ರಿಸೆಪ್ಷನಿಸ್ಟ್ ಆಗಿ. ಸೊ ನಮ್ಮಲ್ಲಿ PCOD, ಥೈರಾಯ್ಡ್, ಡಯಾಬಿಟಿಕ್ಸ್ ಮತ್ತು ವೆರಿಕೋಸ್ ಪೇನ್ಸ್ ಎಲ್ಲ ರೀತಿಯಾದ ಆರೋಗ್ಯ ಸಮಸ್ಯೆಗೆ ನಮ್ಮಲ್ಲಿ ಮೆಡಿಸಿನ್ ಸಿಗುತ್ತಿದೆ. ಎಕ್ಸಾಂಪಲ್ ನೀವು ನೋಡಿದ್ರೆ ಫ್ಲೆಕ್ಸಿ ಪ್ಲಸ್, ಇದು ತುಂಬ ಎಲ್ಲ ಮಂಡಿ ನೋವು, ಕೈಕಾಲು ನೋವಿಗೆ ಮತ್ತು ಜಾಯಿಂಟ್ ಪೇಯ್ನ್ಗೆ, ನೆಕ್ ಪೇಯ್ನ್ಗೆ ಮತ್ತು ಮಸಲ್ಸ್ ಕ್ರ್ಯಾಂಪ್ ಇಟ್ಕೊಂಡ್ರೆ ಮತ್ತು ಮಸಲ್ಸ್ ಪೇಯ್ನ್ ಇದ್ದರೆ ಎಲ್ಲ ರೀತಿಯಾದ ನೋವಿಗೂ ಇದು ವಾಸಿಯಾಗುತ್ತೆ. ತುಂಬ ಜನ ಇದನ್ನು ತೊಗೊಂಡು ಹೋಗ್ತಿದ್ದಾರೆ. ಜಸ್ಟ್ ಇದು ಬೆಳಗ್ಗೆ ಮತ್ತು ರಾತ್ರಿ ಹಚ್ಕೊಂಡ್ರೆ ಸಾಕು. ಬೆಳಗ್ಗೆ ಸ್ನಾನಕ್ಕಿಂತ ಮುಂಚೆ ರಾತ್ರಿ ಮಲಗೋವಾಗ ಹಚ್ಕೊಂಡ್ರೆ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ ಇದು. ಸೊ ಇದು ಯೂಸ್ ಮಾಡೋದ್ರಿಂದ 1 ವೀಕಲ್ಲಿ ನೀವು ತುಂಬ ರಿಲೀಫ್ ನೋಡ್ಕೋಬೋದು ಇದರಿಂದ. ನಮ್ಮದೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಅದರಿಂದ ಎಲ್ಲ ಮೆಡಿಸಿನ್ಸ್ ಒಳ್ಳೆ ಕ್ವಾಲಿಟಿಯಲ್ಲಿ ಹಾಕಿ ಒಳ್ಳೆ ರೀತಿಯಾದ ಮೆಡಿಸಿನ್ಸ್ ನಾವು ಪ್ರಿಪೇರ್ ಮಾಡಿಕೊಡ್ತೀವಿ. ಪವಿತ್ರ ಅವರು ನಮಗೆ ಗುಡೂಚಿನಲ್ಲಿ ಸಿಗುವಂಥ ಪ್ರಾಡಕ್ಟ್ ಬಗ್ಗೆ ಫುಲ್ಲು ಡೀಟೇಲ್ಸ್ ತಿಳಿಸ್ಕೊಟ್ರು. ಸೊ ಅವ್ರಿಗೋಸ್ಕರ ಒಂದು ಸಾಂಗ್ ಪ್ಲೇ ಮಾಡಿಲ್ಲ ಅಂದರೆ ಹೇಗೆ? ಬನ್ನಿ, ಅವ್ರಿಗೆ ಯಾವ ಸಾಂಗ್ ಇಷ್ಟ ಕೇಳೋಣ. ಯಾವ ಸಾಂಗ್ ನಿಮಗೆ ತುಂಬ ಇಷ್ಟ? KGF ಇಂದ ಯಾವ್ದಾದ್ರು ಸಾಂಗ್ ಹಾಕಿ. KGF ಇಂದ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಯಾವುದಾದ್ರೂ ಹಾಡಿದ್ರೆ ಓಕೆ ಅಂತೆ. ಸೊ ಅವ್ರಿಗೋಸ್ಕರ ನಿಮಗೋಸ್ಕರ ಸೂಪರ್ ಆಗಿರೋ ಸಾಂಗ್ ಬರ್ತಾ ಇದೆ KGF ಮೂವಿಯಿಂದ, ನೋಡ್ಕೊಂಬನ್ನಿ.
ಲೈಫ್ ಸ್ಟೈಲಿಂದ ಹಲವಾರು ತೊಂದರೆಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂತ ಒಂದು ಪ್ರಾಬ್ಲಮ್ಸ್ಗೆ ನಿಮ್ಮ ಗುಡುಚಿ ಆಯುರ್ವೇದಿಸಮ್ ಸೆಂಟರಿಂದ ಯಾವ ರೀತಿಯಾದ ಒಂದು ಸೊಲ್ಯೂಷನ್ ಸಿಗುತ್ತೆ ತಿಳಿಸ್ಕೊಡಿ. ನಾನು ನಮ್ಮ ಗುಡುಚಿ ಕ್ಲಿನಿಕಲ್ಲಿ ತಿಂಗಳಿಗೆ ಒಂದು 5,000 ಪೇಷಂಟ್ನ ನೋಡ್ತೇನೆ. ಅದರಲ್ಲಿ 75% ಅಷ್ಟು ಕೇಸ್ಗಳು ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಥೈರಾಯ್ಡ್ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು, ಹಾಗೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ, ಮತ್ತು ಕ್ರಾನಿಕ್ ಕಾರ್ಡಿಯಾಕ್ ಡಿಸೀಸು, ಈ ಥರದ ಲೈಫ್ ಸ್ಟೈಲ್ ಡಿಸೀಸಿಗೆ ಸಂಬಂಧಪಟ್ಟ ತೊಂದರೆಗಳೇ ಜಾಸ್ತಿ ಇರುತ್ತೆ. ಈಗ ಟೀನೇಜರ್ಸಿಂದ ಹಿಡಿದು ಅಡಲ್ಟ್ಸ್ವರೆಗೂ ಈಗ ಸ್ಮೋಕಿಂಗು ಮತ್ತು ಆಲ್ಕೋಹಾಲು ಇದೊಂಥರ ಫ್ಯಾಷನ್ ಆಗಿಬಿಡುತ್ತೆ. ಈ ಥರ ಹವ್ಯಾಸಗಳು ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರ್ತಾ ಇದೆ. ಹಾಗೆ ನೋಡ್ತಾ ಇದ್ದರೆ ಕೆಲವೊಂದು ಪೇಷಂಟ್ಸ್ ಕೇಳ್ತಾರೆ, ನಾವು ಬ್ಯುಸಿ ಇರುತ್ತೆ, ಅಡುಗೆ ಮಾಡಲಿಕ್ಕಾಗಲ್ಲ ಆ ಥರ ಅಂತೇಳಿ. ತುಂಬ ಜನ ಹೇಳಿದ್ದಾರೆ, ಅಂದರೆ ನಮಗೆ 2 ದಿನಕ್ಕಾಗುವಷ್ಟು 3 ದಿನಕ್ಕಾಗುವಷ್ಟು ಮೊದಲೇ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಬೇಕಾದಾಗ ಬಿಸಿ ಮಾಡಿ ತೊಗೋತೀವಿ ಅಂತೇಳಿ. ಈಗ ನೋಡಿ, ನಾವು ಲಕ್ಷಗಟ್ಟಲೆ ದುಡಿತಾ ಇರ್ಬೋದು, ಆದರೆ ನಾವು ತಿಂತಾ ಇರೋದೆಲ್ಲ ತಂಗ್ಳನ್ನ ಥರ ಆಗಿಬಿಟ್ಟಿದೆ. ಈ ಸಮಸ್ಯೆ ಕೂಡ ಈ ದಿನನಿತ್ಯ ಇದರಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ನಮ್ಮ ಕಂಟ್ರಿ ಎಕಾನಮಿ ಜಾಸ್ತಿ ಆಗ್ತಾ ಇರ್ಬೋದು, ಬಟ್ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಒಬೆಸಿಟಿ ಅಂದರೆ ವೆಯ್ಟ್ ಗೇನ್ ಆಗೋ ಅಂಥದ್ದು ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ. ನಾನು ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದರು. ಅವ್ರದ್ದು ವೆಯ್ಟು 175 kg ಇತ್ತು. ನಮ್ಮ ವೇಯಿಂಗ್ ಮಿಷಿನ್ ಅದನ್ನ ತೋರಿಸಿಲ್ಲ, ಯಾಕೆಂದರೆ ನಮ್ಮ ಲಿಮಿಟ್ ಇದ್ದಿದೆ 150 kgs. ಓಕೆ, ಅವರಿಗೆ ನಾನು ಸ್ಟ್ರಿಕ್ಟಾಗಿ ಸ್ವಲ್ಪ ಅವ್ರದ್ದು ಡಯಟ್ ಚೇಂಜಸ್ಸು ಮತ್ತು ಮೆಡಿಸಿನ್ಸ್ನ 1 ವಾರಕ್ಕೆ ಕೊಟ್ಟೆ. ಯಾಕೆ ಅಂದರೆ ಅವ್ರದ್ದು ಲೈಫ್ ಸ್ಟೈಲ್ ಬಂದುಬಿಟ್ಟು IT ಜಾಬು, ಅದ್ರ ಜೊತೆಗೆ ಅವರು ತುಂಬ ಓಡಾಟ, ಅಂದರೆ ದೇಶ ವಿದೇಶ ಸುತ್ತೋದು, ಮತ್ತು ಯಾವುದೋ ಟೈಮಿಗೆ ಊಟ ಮಾಡೋದು, ಯಾವುದೋ ಟೈಮಿಗೆ ಮಲ್ಕೊಳ್ಳೋದು, ಇದು ಇತ್ತು. ಓಕೆ, ಅವರಿಗೆ 1 ವಾರದ ಮೆಡಿಸಿನ್ ನಂತರ ಅವರು ಬಂದಾಗ ಅವ್ರದ್ದು ತೂಕದಲ್ಲಿ ಆಲ್ರೆಡಿ 4 kg ಕಡಿಮೆ ಆಗಿಬಿಟ್ಟಿತ್ತು. ಅದಾದಮೇಲೆ ಅವರಿಗೆ ನಮ್ಮಲ್ಲಿ ಒಂದು ನಿರ್ಭಾರಂ ಅಂತ ಹೇಳಿ ಒಂದು ಚಿಕಿತ್ಸೆ ಮಾಡ್ತೀವಿ. ಅಂದರೆ ಅದು 60 ದಿನಗಳ ಕೋರ್ಸು. ಆ ನಿರ್ಭಾರಂ ಚಿಕಿತ್ಸೆ ಅವ್ರು 60 ದಿನಗಳು ತೊಗೊಂಡ್ಮೇಲೆ ಅವ್ರದ್ದು ವೆಯ್ಟಲ್ಲಿ ತುಂಬ ಚೇಂಜಸ್ ಆಗಿದೆ. ಅಂದರೆ ಅವ್ರದ್ದು ತೂಕ 138 ಬಂತು. 175ದಲ್ಲಿ 138ಅಲ್ಲಿ ಯಾವುದು ಕೂಡ ಹಾಗೇ ಆಗುತ್ತೆ. ಅದಕ್ಕೆ ನಾವು ಸೂಕ್ತ ಪರಿಹಾರನ ತೊಗೊಳ್ಳೇಬೇಕಾಗುತ್ತೆ. ಅಂದರೆ ಮೆಡಿಸಿನ್ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇತ್ತೀಚೆಗೆ ಬರೋ 70 ಪೇಷಂಟ್ಸು ಹೈಪೋಥೈರಾಯ್ಡಿಸಮು, ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನನ್ನ ಹತ್ರ ಒಬ್ಬರು ಫೀಮೇಲ್ ಪೇಷಂಟ್ ಬಂದಿದ್ದರು, ಏಜ್ಡ್ ಅಬೌಟ್ 32 years. ಅವರಿಗೆ ಪ್ರಾಬ್ಲಮ್ ಇದ್ದಿದ್ದು ಇನ್ಫರ್ಟಿಲಿಟಿ. ಅವ್ರು ಆಲ್ರೆಡಿ 2 ಸಲ IUI, 1 ಸಲ IVF ಮಾಡಿಸ್ಕೊಂಡಿದ್ರು. ಆದರೆ ನಾವು ಅವ್ರದ್ದು ಹಿಸ್ಟ್ರಿ ಎಲ್ಲ ತೊಗೊಂಡ್ಮೇಲೆ ಅವರಿಗಿದ್ದಿದ್ದ ಪ್ರಾಬ್ಲಮ್ಮು PCODಯಿಂದ ಅದು ಇನ್ಫರ್ಟಿಲಿಟಿವರೆಗೂ ಲೀಡ್ ಆಗಿತ್ತು. ಅಂದರೆ ಅವ್ರ ಅಂಡಾಶಯದಲ್ಲಿ ಅಂಡಾಣು ಉತ್ಪಾದನೆ ಸರಿಯಾಗಿ ಆಗ್ತಿರಲಿಲ್ಲ. ಅವರಿಗೆ ನಾವು ನಮ್ಮಲ್ಲಿ ಶೋಧನಾ ಅಂತ ಹೇಳಿ ಒಂದು ಚಿಕಿತ್ಸೆ ಮಾಡಿ ಅದು ಮುಟ್ಟು ಋತುಸ್ರಾವ ಎಲ್ಲ ಸರಿ ಹೋದ್ಮೇಲೆ ಅವರಿಗೆ 3 ತಿಂಗಳ ಕಾಲ ಒಂದು ಉತ್ತರ ಬಸ್ತಿ ಅಂತ ಮಾಡ್ತೀವಿ. ಮೇಯ್ನ್ಲಿ PCOD ಇಶ್ಯೂಸ್ ಇರೋರಿಗೆ ಅದು ಟ್ರೀಟ್ಮೆಂಟ್ ಮಾಡಾದಮೇಲೆ 6 months ಒಳಗೆ ಅವ್ರು ಕನ್ಸೀವ್ ಆದರು. ಅದಕ್ಕೆ ಹೇಳೋದು, ಈ ಲೈಫ್ ಸ್ಟೈಲ್ ಡಿಸೀಸಸ್ಸು ಆ ದಿನಕ್ಕೆ ಮಾತ್ರ ಅಲ್ಲ, ಆ ಸಮಯಕ್ಕೆ ಮಾತ್ರ ಅಲ್ಲ. ಈಗ ಥೈರಾಯ್ಡ್ ಇದೆ, ನೆಗ್ಲೆಕ್ಟ್ ಮಾಡ್ತಾರೆ, ಮತ್ತು PCOD ಇರುತ್ತೆ, ನೆಗ್ಲೆಕ್ಟ್ ಮಾಡ್ತಾರೆ. ಇದೇ ಡಿಸೀಸ್ಗಳು ಮುಂದೆ ಒಂದು ಸರ್ಟೆನ್ ಏಜ್ ಆದಮೇಲೆ ಇನ್ಫರ್ಟಿಲಿಟಿ ಆಗ್ಬೋದು. ಅದು ಇಲ್ಲ ಅಂದರೆ ಇದೇ ಡಿಸೀಸ್ಗಳು ಮುಂದೆ ಒಂದು ಸರ್ಟೆನ್ ಏಜ್ ಆದಮೇಲೆ ಡಯಾಬಿಟೀಸ್ ಬರ್ಬೋದು, ಇದೇ ಡಿಸೀಸಿಂದ ಆರ್ಥ್ರೈಟಿಸ್ ಬರ್ಬೋದು. ಅದಕ್ಕೆ ಮೇಯ್ನು ನಮ್ಮ ಜೀವನ ಶೈಲಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಅದ್ರ ಜೊತೆಗೆ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಏನು ಮಾಡ್ಕೋಬೇಕು ಅದು ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೋಡಿದಾಗ ಇತ್ತೀಚೆಗೆ ಸ್ಟ್ರೆಸ್ಸು ತುಂಬ ಜಾಸ್ತಿ ಆಗಿದೆ. ಎಷ್ಟು ಲೆವೆಲಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಒಬ್ಬರು ಮೇಲ್ ಪೇಷಂಟ್ ಇದ್ದರು. ಅವರು ಒಂದು ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡುವಂಥದ್ದು. ಅವರಿಗೆ ಹೈಪರ್ ಟೆನ್ಷನ್ ಇತ್ತು. ಅವರು ಹೇಗೋ BP ಟ್ಯಾಬ್ಲೆಟ್ ತೊಗೋತಾ ಇದ್ದೀನಲ್ಲ ಅಂತೇಳಿ ಹಾಗೇ ಕಂಟಿನ್ಯೂ ಮಾಡ್ತಾಯಿದ್ರು. ಅವ್ರು ಆಫ್ಟರ್ ಮ್ಯಾರೇಜು ಒಂದು 3-4 years ಆದಮೇಲೆ ಮಕ್ಕಳಾಗಿಲ್ಲ ಅಂತ ಚೆಕ್ ಮಾಡಿದಾಗ ಅವ್ರದ್ದು ಸ್ಪರ್ಮ್ ಕ್ವಾಲಿಟಿ ಮತ್ತು ಸ್ಪರ್ಮ್ ಕೌಂಟು ತುಂಬ ಕಡಿಮೆ ಇತ್ತು. ಅದು ಯಾಕೆ ಆಗ್ತಿತ್ತು ಅಂದರೆ, ಆ ಸ್ಟ್ರೆಸ್ಸಿಂದ ತುಂಬ ಇಂಪ್ಯಾಕ್ಟ್ ಆಗ್ತಿತ್ತು. ಅವರಿಗೆ ನಮ್ಮಲ್ಲಿ ಕೇವಲ 15 ದಿನಗಳ ಟ್ರೀಟ್ಮೆಂಟ್ ಮಾಡಿದ್ವಿ, ಅಂದರೆ ಒಂದು ಕಾಲಬಸ್ತಿ ಅಂತ ಮಾಡಿದ್ವಿ. ಅದಾದಮೇಲೆ ಅವ್ರದ್ದು ಸ್ಪರ್ಮ್ ಕೌಂಟ್ ಆಯಿತು ಮತ್ತು ಕ್ವಾಲಿಟಿ ಆಯಿತು, ತುಂಬ ಇಂಪ್ರೂವ್ಮೆಂಟ್ ಆಗಿತ್ತು. ಅದಕ್ಕೆ ನಾ ಹೇಳೋದಂದರೆ, ಜೀವನ ಶೈಲಿಗೂ ಇಂಪಾರ್ಟೆನ್ಸ್ ಕೊಡಿ, ಅದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ತಗೊಂಡು ಎಲ್ಲಿ ನೀವು ಸರಿ ಮಾಡ್ಕೊಳ್ಬೋದು ಅದು ಮಾಡ್ಕೊಳ್ಬೇಕಾಗತ್ತೆ.
ಅದ್ರ ಜೊತೆಗೆ ಇತ್ತೀಚೆಗೆ ಡಯಾಬಿಟಿಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಥೈರಾಯ್ಡ್ ರಿಲೇಟೆಡ್ ಇರ್ಬೋದು, ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಇರ್ಬೋದು, ಜೊತೆ ಕ್ರಾನಿಕ್ ಕಾರ್ಡಿಯಾಕ್ ಡಿಸೀಸ್ ಇರ್ಬೋದು, ಇದು ಯಾವುದೇ ಪ್ರಾಬ್ಲಮ್ ಇದ್ದರೂ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಗುಡುಚಿಗೆ ಬನ್ನಿ, ಇಲ್ಲಿ ನಾವು 100% ಅಶ್ಯೂರ್ ಮಾಡ್ತೀನಿ ಇದರಿಂದ ಗುಣಮುಕ್ತರಾಗಿ ಇರ್ಬೋದು. ಮತ್ತೆ ಈಗ ನಮ್ಮ ಪಬ್ಲಿಕ್ ಚಾಯ್ಸ್ ನೋಡ್ತಿರೋಂಥ ವ್ಯೂವರ್ಸ್ಗೆಲ್ಲ ಒಂದು ತಲೆ ಓಡ್ತಾನೆ ಇರುತ್ತೆ, ಏನಪ್ಪಾ ಅಂದ್ರೆ ಎಷ್ಟೊಂದು ಆಯುರ್ವೇದಿಕ್ ಸೆಂಟರ್ಸ್ ಇರುತ್ತೆ, ನಾವು ಗುಡೂಚಿ ಆಯುರ್ವೇದಿಸಮ್ ಸೆಂಟರ್ಗೆ ಯಾಕೆ ಬರಬೇಕು ಅಂತ ಅನಿಸ್ತಿರುತ್ತೆ. ಸೊ ನಿಮ್ಮಲ್ಲಿ ಬೇರೆ ಸೆಂಟರ್ಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ಯೂನಿಕ್ನೆಸ್ ಇದೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಈಗ ನೀವು ಕೇಳಿದ್ರೆ ಗುಡುಚಿಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಒಂದು ನಾನು ಹೇಳ್ಬೇಕಂದ್ರೆ ಇಲ್ಲಿ ನಾವು ಎಲ್ಲ ಪೇಷಂಟ್ಸ್ಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೇವೆ. ಅಂದರೆ ಫಾರ್ ಎಕ್ಸಾಂಪಲ್ಲು ನನ್ನ ಹತ್ರ ಒಬ್ಬರು ಪೇಷಂಟ್ ಬಂದು ಅವರು ಇಂಡಸ್ಟ್ರಿಯಲಿಸ್ಟ್, ಬೇಸಿಕಲ್ಲಿ ಅವ್ರು ಬಂದಿದ್ದು ಒಂದು ನೀ ಜಾಯಿಂಟ್ ಪೇಯ್ನ್ಗೆ ಏನು ಬಂದಿದ್ರು, ಅವರಿಗೆ ನಾನು ಟ್ರೀಟ್ಮೆಂಟ್ ಪ್ರಿಸ್ಕ್ರೈಬ್ ಮಾಡಿ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 450 ರುಪೀಸ್ ಆಗಿತ್ತು. ಅವ್ರ ಹತ್ರ ದುಡ್ಡಿದೆ, ಅವ್ರ ಹತ್ರ ನಾನು ಎಷ್ಟು ಬೇಕಾದ್ರೂ ಇದು ಮಾಡ್ಬೋದು ಅಂತ ನಾವು ಯಾವತ್ತೂ ಆ ಥರ ಇದು ಮಾಡಲ್ಲ. ಅದೇ ರೀತಿ ಈಗ ಬಡವ್ರು ಬಂದಿರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ಜಿನೈನಾಗಿ ಟ್ರೀಟ್ಮೆಂಟ್ ಬೇಕಿರುತ್ತೆ, ಅಷ್ಟು ವ್ಯಾಲ್ಯೂ ಮೆಡಿಸಿನ್ ಬೇಕಿರುತ್ತೆ. ಅಲ್ಲಿ ನಾವು ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೊಂಡು ಡಿಸ್ಕೌಂಟ್ ಕೊಡ್ಬೋದೇ ಹೊರತು ಅವರಿಗೆ ನಾನು ಟ್ರೀಟ್ಮೆಂಟಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇದು ಒಂದು ಯೂನಿಕ್ನೆಸ್ ಗುಡುಚಿನಲ್ಲಿ. ಸೊ ನೋಡೋದ್ರಲ್ಲ, ಡಾಕ್ಟರ್ ಯಮುನಾ ಅವರು ಗುಡೂಚಿ ಆಯುರ್ವೇದಿಸಮ್ ಸೆಂಟರ್ ಬಗ್ಗೆ ಬಹಳಷ್ಟು ತಿಳಿಸ್ಕೊಟ್ರು. ನಮಗೆ ಇನ್ನಷ್ಟು ತಿಳ್ಕೊಳ್ಳೋಣ, ಆದ್ರೆ ಅದಕ್ಕೂ ಮುಂಚೆ ಸೂಪರ್ ಆಗಿರೋಂಥ ಸಾಂಗ್ ನಿಮ್ಮೆಲ್ರಿಗೋಸ್ಕರ ವೇಟ್ ಮಾಡ್ತಾ ಇದೆ, ನೋಡ್ಕೊ ಬನ್ನಿ. ಪಬ್ಲಿಕ್ ಚಾಯ್ಸ್. ನಾವಿವತ್ತು ಇದೀವಿ ಗುಡೂಚಿ ದಿ ಆಯುರ್ವೇದಿಸಮ್ ಸೆಂಟರ್ ಅಲ್ಲಿ. ಸೊ ಗುಡೂಚಿಯಲ್ಲಿರುವಂತಹ ಮತ್ತೊಬ್ರು ಡಾಕ್ಟರ್ ಅನು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಇನ್ನಷ್ಟು ತಿಳ್ಕೊಳ್ಳೋಣ ಗುಡೂಚಿ ಆಯುರ್ವೇದಿಸಮ್ ಸೆಂಟರ್ ಬಗ್ಗೆ. ನಮಸ್ತೆ ಮ್ಯಾಮ್. ಸೊ ಈ ಗುಡೂಚಿ ಆಯುರ್ವೇದಿಸಮ್ ಸೆಂಟರ್ ಅಲ್ಲಿ ಬಹಳಷ್ಟು ಟ್ರೀಟ್ಮೆಂಟ್ಸ್ಗೋಸ್ಕರ ಬರ್ತಾರೆ. ಆದರೆ ಮಸ್ಕ್ಯುಲೋಸ್ಕೆಲಿಟಲ್ ಟ್ರೀಟ್ಮೆಂಟ್ಸ್ಗೆ ಈ ಥರ ಒಂದು ತೊಂದರೆಗಳು ಬಂದಾಗ ಇದಕ್ಕೆ ಆಯುರ್ವೇದದಿಂದ ಯಾವ ಥರದ ಒಂದು ಟ್ರೀಟ್ಮೆಂಟ್ಸ್ ನಿಮ್ಮಲ್ಲಿ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ವೆಲ್ಕಮ್ ಟು ಗುಡೂಚಿ ದ ಆಯುರ್ವೇದಿಸಮ್. I am Dr. Anu. In this current era, from teenagers to adult age people, they are complaining of joint pains. Joint pain means it can be a knee joint pain, a cervical spondylitis, low backache, or it can be related to fibromyalgia, frozen shoulders, tennis elbow, all this kind of joint related complaints and pain. This can be due to nutrition deficiency, or it can be due to elderly age. It can be either due to lifestyle disorders. Many of the female patients, they have post-menopausal related issues also. Other than this, post-surgical in cases like fibroid or uterine cancer, all these cases there will be lot of locomotory related issues. In this current era, there is a tremendous of locomotory related disorders, which is due to either the lifestyle, or it can be due to a sedentary lifestyle or postural. And many patients, as they came with complaint who are in IT field, due to sitting in front of the computer for a longer time, they face complaints like cervical spondylitis or low backache. ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಮೋಸ್ಟ್ ಆಫ್ ದ ಕೇಸಸ್ಸು ನಡೆದಾಡ ಸಂಬಂಧಪಟ್ಟ ಸಮಸ್ಯೆಗಳಿಂದ, ಲೈಕ್ ಇಟ್ ಕ್ಯಾನ್ ಬಿ a cervical spondylitis, osteoarthritis, rheumatoid arthritis, or it can be low backache. In Ayurveda, with the help of Ayurvedic medications and Panchakarma treatments and internal medications, we can do a lot and we can get a wonderful result with this treatment. I remember one of my female patient, 32 years old female patient from Yalanka. She came to my OPD with complaints of knee joint pain. Associated symptoms is like swelling was also there, and she was finding it very difficult to move around and do her daily activities. With Panchakarma treatment and internal medications, Panchakarma treatments is like Basti and Januvasti, Yogavasti and all, and internal medication, she got very good results with the symptomatically with pain, swelling, and she was able to move around. One of the patient who was 52 years old was already told for a knee transplantation. He came to our treatment as he was not willing for a knee transplant surgery.
First, he was hesitating to take the treatment because he was not knowing how much Ayurveda will have effect on his condition, where he was already been told for a surgery. So after taking our treatment with the Panchakarma, Kai Sekam and other Basti and all, he got very good result, and exercise which we have told and yoga practices has helped a lot, and he was able to move around without any support for the knee. So Ayurveda have got a good scope in joint related issues like cervical spondylitis, fibromyalgia, plantar fasciitis, or either it may be a knee joint pain or a low backache pain or other related symptoms which the patients will be suffering from stiffness, swelling, pain, difficulty in locomotion for flexion, extension, etc. I stress that if you come to Guruji Ayurveda, we will give you the best result for this joint related issues like, as I told, cervical disorders, or it can be disc prolapse, or the cases where surgery has been suggested. We can give 100% assurance in Guruji Ayurveda. Come to our Guruji Ayurveda and explore our treatment and understand our treatment and get relief from the conditions from which you are suffering and you have spent time and money where you have not got results. But Guruji Ayurveda is able to take care of your condition and give a best result for the condition for which you are suffering from. ಸೊ ಇವತ್ತಿನ ಪಬ್ಲಿಕ್ ಚಾಯ್ಸ್ ಅಲ್ಲಿ ನಾವಿದೀವಿ ಬೆಂಗಳೂರಿನ ಮಲ್ಲೇಶ್ವರಂ 10th ಕ್ರಾಸ್ ಅಲ್ಲಿ ಇರುವಂತಹ ಗುಡೂಚಿ ದಿ ಆಯುರ್ವೇದಿಸಮ್ ಸೆಂಟರ್ ಅಲ್ಲಿ. ಸೊ ನಾವಾಗ್ಲೇ ಎಷ್ಟೊಂದು ಟ್ರೀಟ್ಮೆಂಟ್ಸ್ ಇಲ್ಲಿ ಇದೆ ಅಂತ ತಿಳ್ಕೊಂಡ್ವಿ, ಆದ್ರೆ ಅದು ಹೇಗೆ ನಡೆಯುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಯಮುನಾ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ತಿಳ್ಕೊಳ್ಳೋಣ ಮಂಡಿ ನೋವಿಗೆ ಟ್ರೀಟ್ಮೆಂಟ್ ಹೇಗೆ ನಡೆಯುತ್ತೆ ಅಂತ. ಮ್ಯಾಮ್ ಪ್ಲೀಸ್ ತಿಳಿಸ್ಕೊಡಿ. ಇದು ಮಂಡಿ ನೋವಿಗೆ ಮಾಡೋ ಅಂಥ ಟ್ರೀಟ್ಮೆಂಟ್. ಇತ್ತೀಚೆಗೆ ನೋಡಿದ್ದೀರಾ, ಒಂದು ಸರ್ಟನ್ 40-45 ಇಯರ್ಸ್ ಆದಮೇಲೆ ಮಂಡಿ ನೋವು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕೆ? ಅದು ಮಹಿಳೆಯರಲ್ಲಿ ತುಂಬ ಜಾಸ್ತಿ. ಯಾಕೆ ಅಂದರೆ ಅದು ಪೋಸ್ಟ್ ಮೆನೋಪಾಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಮ್ಮಲ್ಲಿ ಹೇಳ್ತೀವಿ ಆಸ್ಟಿಯೋಪಿನಿಯಾ ಅಂತೇಳಿ, ಅಂದರೆ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಲಿಕ್ವಿಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗೋದ್ರಿಂದ ಅವರಿಗೆ ಓಡಾಡಲಿಕ್ಕೆ ಕಷ್ಟ ಆಗೋದು, ಮತ್ತು ಕೂತಾಗ ಎದ್ದೊಳ್ಳಿಕ್ಕೆ ಕಷ್ಟ ಆಗೋದು, ಈ ಥರ ಸಮಸ್ಯೆ ಇರೋರಿಗೆ ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಆ ಥರ ನೀ ಜಾಯಿಂಟ್ ಸಂಬಂಧಪಟ್ಟ ತೊಂದರೆ ಇರೋರಿಗೆ ಈ ಜಾನುಬಸ್ತಿ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ, ಈ ಜಾನುಬಸ್ತಿನಲ್ಲಿ ಹೇಗೆ ಅಂದರೆ ಈ ಥರ ಒಂದು ನಾವು ಕಟ್ಟಿಬಿಟ್ಟು ಅದರಲ್ಲಿ ಆಯಿಲನ್ನು ಹಾಕ್ತೀವಿ. ಅಂದರೆ ಅವರಿಗೆ ಬೇಕಾದಂಥ, ಅವರಿಗೆ ಎಲ್ಲ ನಾವು ಚೆಕ್ ಮಾಡಿ ಅವರಿಗೆ ಸೂಕ್ತವಾದಂಥ ಆಯಿಲನ್ನು ಯೂಸ್ ಮಾಡ್ತೀವಿ. ಆ ಆಯಿಲ್ ಏನಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಆಯಿಲನ್ನು ಅಲ್ಲಿ ಹಾಕ್ತೀವಿ. ಅದು ಒಂದು ಸರ್ಟೈನ್ ಒಂದು 5-10 ನಿಮಿಷ ಆದಮೇಲೆ ಅದನ್ನು ಮತ್ತೆ ತೆಗೆದು ಮತ್ತೆ ಬಿಸಿ ಮಾಡಿ ಹಾಕ್ತೀವಿ. ಈ ಥರ ಒಂದು 5-6 ಬಾರಿ ಮಾಡ್ತೀವಿ. ಅಂದರೆ ಆಲ್ಮೋಸ್ಟ್ ಒಂದು 20-30 ಮಿನಿಟ್ಸು ಈ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ನೀ ಜಾಯಿಂಟ್ ಪೇನ್ ಇರೋರಿಗೆ ತುಂಬ ಉಪಯುಕ್ತ ಆಗುತ್ತೆ. ಯಾರಿಗೆ ತುಂಬ ಗ್ರೇಡ್ 2, ಗ್ರೇಡ್ 3ನಲ್ಲಿ ನೀ ಜಾಯಿಂಟ್ ಪೇನ್ ಇರೋರಿಗೆ ವಿತಿನ್ ಒಂದು 7 ಡೇಸ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ. ಈ ಥರ ಆಯಿಲು ಹಾಕ್ತೀವಿ. ಅದು ಒಂದು 5 ಮಿನಿಟ್ಸ್ ಬಿಟ್ಟ ಮೇಲೆ ಮತ್ತೆ ತೆಗೆದು ಮತ್ತೆ ಅದು ಸ್ವಲ್ಪ ಉಗುರು ಬೆಚ್ಚಷ್ಟು ಬಿಸಿ ಮಾಡಿ ಮತ್ತೆ ಹಾಕ್ತೀವಿ. ನೋಡಿದ್ರಲ್ಲ, ಇವತ್ತಿನ ಪಬ್ಲಿಕ್ ಚಾಯ್ಸ್ ಅಲ್ಲಿ ನಾವಿದ್ವಿ ಬೆಂಗಳೂರಿನ ಮಲ್ಲೇಶ್ವರಂ 10th ಕ್ರಾಸ್ ಅಲ್ಲಿ ಇರುವಂತಹ ಆಶಾ ಫುಡ್ ಕ್ಯಾಂಪ್ ಹತ್ರ ಇರುವಂತಹ ಗುಡೂಚಿ ದಿ ಆಯುರ್ವೇದಿಸಮ್ ಸೆಂಟರ್ ಅಲ್ಲಿ. ಸೊ ಇಲ್ಲಿ ಸಿಗುವಂಥ ಟ್ರೀಟ್ಮೆಂಟ್ಗಳ ಬಗ್ಗೆ ಆಗಿರ್ಬೋದು, ಸರ್ವಿಸಸ್ಗಳ ಬಗ್ಗೆ ಆಗಿರ್ಬೋದು, ಮುಖ್ಯವಾಗಿ ಆಯುರ್ವೇದದ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಸೊ ನಿಮಗೂ ಕೂಡ ಈ ಥರ ಟ್ರೀಟ್ಮೆಂಟ್ಸ್ ಬೇಕು ಅನ್ನೋದಾಗಿದ್ದಲ್ಲಿ ಈ ಕೂಡಲೇ ನೀವು ಸೆಂಟರ್ಗೆ ಬರ್ಬೋದು. ಬರೀ ಮಲ್ಲೇಶ್ವರಮಲ್ಲಿ ಮಾತ್ರ ಇದೆಯಾ ಅಂತ ಯೋಚನೆ ಮಾಡ್ತಿರೋರಿಗೆ ಇಲ್ಲ, ಇದು ಕಮ್ಮನಹಳ್ಳಿ ಹಾಗೂ ಕೆಂಗೇರಿನಲ್ಲೂ ಕೂಡ ಇದರ ಬ್ರಾಂಚಸ್ ಇದೆ. ಜೊತೆಗೆ ನಮಗೆ ಇಲ್ಲಿ ಸೆಂಟರ್ಗಳಿಗೆ ಬಂದು ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅನ್ನೋರು ನಿಮಗೆ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡಿ ನೀವು ಆನ್ಲೈನ್ ಕನ್ಸಲ್ಟೇಷನ್ನ ಕೂಡ ಪಡ್ಕೋಬೋದು. ಸೊ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಂಡಾಗ ನಿಮಗೆ ಬೇಕಾಗಿರುವಂಥ ಮೆಡಿಸಿನ್ನ ಅವರು ನಿಮ್ಮ ಮನೆಗಳಿಗೆ ತಲುಪಿಸ್ತಾರೆ. ಸೊ
ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇರುವಂತಹ ಗುಡೂಚಿ ಆಯುರ್ವೇದಿಸಮ್ ಸೆಂಟರ್ಗೆ ನೀವು ಒಂದ್ಸತಿ ಭೇಟಿ ಕೊಡಲೇಬೇಕು ಅಂತ ಹೇಳ್ತಾ ಇವತ್ತಿನ ಪಬ್ಲಿಕ್ ಚಾಯ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್.